ಜೇಮ್ಸ್ ಬಾಂಡ್ ಅಬ್ಬಬ್ಬಾ, ಏನು ಥ್ರಿಲ್ಲಿಂಗ್, ಏನು ಆ್ಯಕ್ಷನ್. ಸಿನಿಮಾ ನೋಡಿದರೆ ಒಂದೊಂದು ಸೀನಿಗೂ ಶಾಕ್ ಆಗ್ತೀವಿ. ಆದರೆ ಇಲ್ಲಿ ಅಚ್ಚರಿ ವಿಚಾರ ಏನು ಗೊತ್ತಾ, ನಮ್ಮ ಭಾರತದಲ್ಲೂ ಅಂಥದ್ದೇ ಒಬ್ಬರು ಜೇಮ್ಸ್ ಬಾಂಡ್ ಇದ್ದರು. ಆದರೆ ನಮ್ಮಲ್ಲಿ ಎಷ್ಟೋ ಜನಕ್ಕೆ ಅವ್ರ ಬಗ್ಗೆ ಗೊತ್ತೇ ಇಲ್ಲ. ಹಿ ಈಸ್ ಅ ರಾ ಏಜೆಂಟ್, ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್, ಭಾರತದ ಬೇಹುಗಾರಿಕೆ ಏಜೆನ್ಸಿ. ಇದೇ ಏಜೆನ್ಸಿಯಲ್ಲೇ ಈ ರಾ ಏಜೆಂಟ್ ಇದ್ದಿದ್ದು. 23 ವರ್ಷದ ಯುವಕ ಪಾಕಿಸ್ತಾನದ ಸೇನೆಗೆ ಸೇರಿ ಮಹತ್ವದ ಹುದ್ದೆ ಗಿಟ್ಟಿಸ್ಕೊಂಡಿದ್ದ. ಆ ಸೇನೆಯಲ್ಲಿತ್ಕೊಂಡೆ ಆ ಸೇನೆಯ ಸೀಕ್ರೆಟ್ಗಳನ್ನು ಭಾರತಕ್ಕೆ ಕಳಿಸ್ತಿದ್ದ. ಪಾಕಿಸ್ತಾನದಲ್ಲಿ ಇತ್ಕೊಂಡೆ ಪಾಕ್ ಸೇನೆಗೆ ಮಣ್ಣು ಮುಕ್ಕಿಸಿದ ಪ್ರಳಯಾಂತಕ ಆತನ ಹೆಸರೇ ರವೀಂದ್ರ ಕೌಶಿಕ್. ರವೀಂದ್ರ ಕೌಶಿಕ್ ಅವರು ಹುಟ್ಟಿದ್ದು ಪಂಜಾಬ್ನ ಒಂದು ಹಳ್ಳಿಲಿ, ಓದಿದ್ದೆಲ್ಲ ಪಾಕಿಸ್ತಾನದ ಗಡಿ ಭಾಗದಲ್ಲಿ. ಗಡಿ ಪ್ರದೇಶದಲ್ಲಿ ಹುಟ್ಟಿ ಬೆಳೆದ್ರಿಂದ ರವೀಂದ್ರ ಕೌಶಿಕ್ ಅವರು ಇಂಡೋ ಪಾಕ್ ವಾರನ ಕಣ್ಣಾರೆ ಕಂಡಿದ್ರು. ಆಗ ಅವರ ವಯಸ್ಸು ಜಸ್ಟ್ 13 ವರ್ಷ ಮಾತ್ರ. ಆ ದಿನಗಳಲ್ಲೇ ರವೀಂದ್ರ ಕೌಶಿಕ್ ಅವರು ದೇಶಕ್ಕಾಗಿ ನಾನು ಏನಾದರೂ ಮಾಡಬೇಕು ಅಂತ ಕನಸನ್ನು ಕಂಡಿರ್ತಾರೆ. ಅವರ ಕನಸು ನನಸಾಗೋವರೆಗೂ ಅವರು ಅವರ ಹಠವನ್ನು ಬಿಟ್ಟಿರಲಿಲ್ಲ. ಆಗ ಅವ್ರ ವಯಸ್ಸು 23 ವರ್ಷ ಅನ್ಸುತ್ತೆ. ಒಂದಿನ ಮನೆಗೆ ಬರ್ತಾರೆ, ನನಗೆ ಕೆಲಸ ಸಿಕ್ಕಿದೆ, ನಾನು ದೆಹಲಿಗೆ ಹೋಗಬೇಕು ಅಂತ ಹೇಳ್ತಾರೆ. ಮನೇಲಿರೋರಿಗೂ ಖುಷಿ ಆಗುತ್ತೆ, ಮಗನಿಗೆ ಕೆಲಸ ಸಿಕ್ಕಿದೆ ಅಂತ. ರವೀಂದ್ರ ಕೌಶಿಕ್ ಅವರು ಮನೆಯವರಿಗೆ ಯಾವ ಕೆಲಸ, ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಏನು ಕೂಡ ಹೇಳೋದಿಲ್ಲ. ಅಕಸ್ಮಾತ್ ಹೇಳಿದ್ರೆ ಮೋಸ್ಟ್ಲಿ ಭಾರತಕ್ಕೆ ಇಂತಹದ್ದೊಂದು ಜೇಮ್ಸ್ ಬಾಂಡ್ ಸಿಕ್ತಿರ್ಲಿಲ್ಲ ಅನ್ಸುತ್ತೆ. ಅವತ್ತು ಮನೇಲಿ ಏನು ಕೆಲಸ ಅಂತ ಹೇಳ್ದೆ ಹೋದ ರವೀಂದ್ರ ಕೌಶಿಕ್ ಅವರು ಸೇರಿದ್ದೆ ರಾ ಏಜೆಂಟ್ ಟ್ರೈನಿಂಗಿಗೆ. 2 ವರ್ಷ ಟ್ರೈನಿಂಗನ್ನು ಮುಗಿಸಿದ ಮೇಲೆ ರವೀಂದ್ರ ಕೌಶಿಕ್ ಅವರು ರಾ ಏಜೆಂಟ್ ಆಗಿ ಸೆಲೆಕ್ಟ್ ಆಗ್ತಾರೆ. ರವೀಂದ್ರ ಅವರು ರಾ ಏಜೆಂಟ್ ಅನ್ನೋ ಮಾಹಿತಿ ಅವ್ರಿಗೆ ಬಿಟ್ಟರೆ ಮತ್ತೆ ಯಾರಿಗೂ ಗೊತ್ತಿರಲಿಲ್ಲ. ಅನಂತರ ಅವರು ರಾ ಏಜೆಂಟ್ ಆಗಿ ಪಾಕಿಸ್ತಾನಕ್ಕೆ ಹೋಗ್ತಾರೆ. ಆವಾಗಲೇ ರವೀಂದ್ರ ಕೌಶಿಕ್ ಅವರಿಗೆ ಮೊದಲಿಂದನೂ ಕೂಡ ಪಾಕಿಸ್ತಾನದ ಮೇಲೆ ವಿಪರೀತವಾದ ಕುತೂಹಲ ಇತ್ತು. ಹಾಗಾಗಿ ಅವರು ಉರ್ದು ಭಾಷೆಯನ್ನು ಕಲ್ತಿದ್ರು. ಪಂಜಾಬಿ ಅಂತೂ ಗೊತ್ತೇ ಇತ್ತು, ಯಾಕಂದರೆ ಅವರು ಹುಟ್ಟಿದ್ದು ಪಂಜಾಬಲ್ಲಿ ಆಗಿದ್ದಕ್ಕೆ. ಹಾಗಾಗಿ ಹಿಂದಿಯನ್ನು ಚೆನ್ನಾಗಿ ಕಲ್ತಿದ್ರು. ಎಲ್ಲವೂ ಕೂಡ ಅಂದರೆ ಇಸ್ಲಾಂ ಧರ್ಮದ ಬಗ್ಗೆಯೂ ಕೂಡ ಅವರು ಕರಗತ ಮಾಡಿಕೊಂಡಿದ್ರು. ರವೀಂದ್ರ ಕೌಶಿಕ್ ಅವರು ಎಷ್ಟು ಸೀಕ್ರೆಟ್ ಆಗಿ ಎಲ್ಲಾನ ಮೇಂಟೈನ್ ಮಾಡಿದ್ರು ಅಂದರೆ, ಆವಾಗಿನ ಕಾಲದಲ್ಲಿ ಅವರು ಭಾರತದಲ್ಲಿ ಇದ್ರು ಅನ್ನೋದಕ್ಕೆ ಯಾವುದೇ ಒಂದು ಚಿಕ್ಕ ಪ್ರೂಫ್ ಕೂಡ ಇರಲಿಲ್ಲ. ಎಲ್ಲವನ್ನ ಅಷ್ಟು ಸೀಕ್ರೆಟ್ ಆಗಿ ಮೇಂಟೈನ್ ಮಾಡಿ ಎಲ್ಲ ತಯಾರಿಯನ್ನು ನಡೆಸಿ ಪಾಕಿಸ್ತಾನಕ್ಕೆ ಹೋಗಿದ್ರು ನಮ್ಮ ಜೇಮ್ಸ್ ಬಾಂಡ್. ನೆನಪಿರ್ಲಿ, ಹಿಂದೂ ಧರ್ಮದ ಯುವಕನೊಬ್ಬ ಪಾಕಿಸ್ತಾನದಲ್ಲಿ ಸೀಕ್ರೆಟ್ ಏಜೆಂಟ್ ಆಗಿ ಕೆಲಸ ಮಾಡೋದು ಅಂದರೆ ಸುಲಭದ ಮಾತು ಅಲ್ವೇ ಅಲ್ವಾ. ಒಂಚೂರು ಯಾಮಾರಿದ್ರು ಕೇಳ್ಕತಮ್, ನಾಟಕ್ ಬಂದ್. ಮನೆಯವರಿಗೆ ಹೆಣ ಕೂಡ ಸಿಗಲ್ಲ. ರವೀಂದ್ರ ಕೌಶಿಕ್ ಅನ್ನೋ ಜೇಮ್ಸ್ ಬಾಂಡ್ ಪಾಕಿಸ್ತಾನಿಯರಿಗೆ ಅಷ್ಟು ಸುಲಭವಾಗಿ ಸಿಕ್ಕಿ ಬೀಳೋರಾಗಿರ್ಲಿಲ್ಲ. ಯಾಕಂದ್ರೆ ಪಾಕಿಸ್ತಾನಿಯರಿಗೆ ಚಳ್ಳೆ ಹಣ್ಣು ತಿನ್ನಿಸುವಂತಹ ಮಹಾ ಚತುರ ಆಗಿದ್ರು ಅವರು. ಹೀಗೆ ಪಾಕಿಸ್ತಾನಕ್ಕೆ ಸೀಕ್ರೆಟ್ ಏಜೆಂಟ್ ಆಗಿ ಹೋದಂತಹ ರವೀಂದ್ರ ಕೌಶಿಕ್ ಅವರ ಹೆಸರು ನಬಿ ಅಹಮದ್ ಶಕೀರ್ ಆಗಿ ಬದಲಾಗುತ್ತೆ. ರವೀಂದ್ರ ಕೌಶಿಕ್ ಅವರು ಪಾಕಿಸ್ತಾನದ ಕರಾಚಿಯಲ್ಲಿ LLB ಡಿಗ್ರಿಯನ್ನು ಪಡಿತಾರೆ. ಡಿಗ್ರಿ ಮುಗಿದ ತಕ್ಷಣ ಅವರ ಟಾರ್ಗೆಟ್ ಇದ್ದಾಗೆ ಅವರು ಸೇನೆಗೆ ಜಾಯಿನ್ ಆಗ್ತಾರೆ. ಮೊದಲನೇದಾಗಿ ಅವರಿಗೆ ಪಾಕಿಸ್ತಾನದ ಸೇನೆಯ ಅಕೌಂಟ್ ಸೆಕ್ಷನಲ್ಲಿ ಕೆಲಸ ಸಿಗುತ್ತೆ. ಆನಂತರ ಅವರು ಮೇಜರ್ ಸ್ಥಾನಕ್ಕೆ ಹೋಗ್ತಾರೆ. ರವೀಂದ್ರ ಕೌಶಿಕ್ ಅವರು ಎಲ್ಲವನ್ನ ಎಷ್ಟು ಸೀಕ್ರೆಟ್ ಆಗಿ ಮೇಂಟೈನ್ ಮಾಡಿದ್ರು ಅಂದರೆ ಚಿಕ್ಕ ಡೌಟ್ ಕೂಡ ಬಂದಿರಲಿಲ್ಲ. ಎಲ್ಲವನ್ನು ಕೂಡ ಅಷ್ಟು ಸೀಕ್ರೆಟ್ ಆಗಿ ಮೇಂಟೈನ್ ಮಾಡಿದ್ರು. ಜೊತೆಗೆ ಇವನ್ ಪಾಕಿಸ್ತಾನ್ ಆರ್ಮಿ ಕ್ಯಾಂಪಲ್ಲೂ ಕೂಡ ನಬಿ ಅಹಮದ್ ಶಕೀರ್ ಅಂದರೆ ಸಿಕ್ಕಾಪಟ್ಟೆ ರೆಸ್ಪೆಕ್ಟ್ ಇತ್ತು. ಆದರೆ ರವೀಂದ್ರ ಕೌಶಿಕ್ ಅವರು ಪಾಕಿಸ್ತಾನದ ಸೇನೆಯ ಎಲ್ಲ ಮಾಹಿತಿಯನ್ನು ಸೀಕ್ರೆಟ್ ಆಗಿ ಭಾರತಕ್ಕೆ ಕಳಿಸ್ತಾ ಇದ್ರು. ಅಂದರೆ ಪಾಕಿಸ್ತಾನದ ಆರ್ಮಿಯ ಎಲ್ಲ ಗುಟ್ಟುಗಳು ಕೂಡ ಭಾರತದಲ್ಲಿ ರಟ್ಟಾಗ್ತಾ ಇತ್ತು. 4 ವರ್ಷ ಅಂದರೆ 1979ರಿಂದ 1983ರವರೆಗೆ ರವೀಂದ್ರ ಕೌಶಿಕ್ ಅವರು ಎಲ್ಲ ಕೆಲಸವನ್ನ ಬಹಳ ನೀಟಾಗಿ ಮಾಡ್ಕೊಂಡು ಬರ್ತಾರೆ. ಸೈಲೆಂಟ್ ಆಗಿ ಅವರು ಎಲ್ಲ ಮಾಹಿತಿಯನ್ನು ಭಾರತಕ್ಕೆ ಕಳಿಸ್ತಾ ಇರ್ತಾರೆ. ಈವನ್ ಪಾಕಿಸ್ತಾನದ ಆರ್ಮಿಯವರಿಗೆ ಯಾವುದೇ ರೀತಿ ಡೌಟ್ ಬರಬಾರ್ದು ಅಂತ ಹೇಳಿ ಪಾಕಿಸ್ತಾನದಲ್ಲಿರುವಂತಹ ಒಬ್ಳು ಮಹಿಳೆ ಅಂದರೆ ಅಮಾನತ್ ಅನ್ನೋಳನ್ನ ಮದುವೆ ಆಗ್ತಾರೆ, ಮಗು ಕೂಡ ಆಗುತ್ತೆ. ಪಾಕಿಸ್ತಾನದ ISIಗಾಗಲಿ ಪಾಕಿಸ್ತಾನದ ಆರ್ಮಿಗಾಗಲಿ ಎಳ್ಳಷ್ಟು ರವೀಂದ್ರ ಕೌಶಿಕ್ ಅವರ ಮೇಲೆ ಸಂಶಯ ಬಂದಿರಲಿಲ್ಲ. ಆದರೆ ಬ್ಯಾಡ್ ಲಕ್, ಭಾರತದ ಜೇಮ್ಸ್ ಬಾಂಡ್ ರವೀಂದ್ರ ಕೌಶಿಕ್ ಅವರು ಬಂಧನಕ್ಕೀಡಾಗೋ ದಿನ ಬಂದಿತ್ತು.
ಅದು ರವೀಂದ್ರ ಕೌಶಿಕ್ ಅವರ ಎಡವಟ್ಟಿನಿಂದಲ್ಲ, ಭಾರತದ ಇನ್ನೊಬ್ಬ ರಾ ಏಜೆಂಟ್ ಇನಾಯತ್ ಮಸೀಹಾ ಅವರು ಬಂಧನಕ್ಕೊಳಗಾಗಿರ್ತಾರೆ ಪಾಕಿಸ್ತಾನದಲ್ಲಿ. ಆಗ ಪಾಕಿಸ್ತಾನದ ಆರ್ಮಿ ಅವರು ISI ಅವರು ಚಿತ್ರಹಿಂಸೆಯನ್ನ ಕೊಡ್ತಾರೆ, ನರಕವನ್ನೇ ತೋರಿಸ್ಬಿಡ್ತಾರೆ. ಅವರ ಟಾರ್ಚರ್ ಅನ್ನ ತಡ್ಕೊಳಕ್ಕಾಗದೆ ಆತ ರವೀಂದ್ರ ಕೌಶಿಕ್ ಅವರ ಹೆಸರನ್ನು ಕೂಡ ಬಾಯ್ಬಿಟ್ಟಿದ್ದ. ಆತ ನಾವ್ ಅನ್ಕೊಂಡಂಗೆ ನಬಿ ಅಹಮದ್ ಶಕೀರ್ ಅಲ್ಲ, ರವೀಂದ್ರ ಕೌಶಿಕ್ ಅಂತ ಗೊತ್ತಾಗ್ತಾ ಇದ್ದಂಗೆ ಇಡೀ ಪಾಕಿಸ್ತಾನದ ಸೇನೆ ಗಡಗಡ ನಡಗಿತ್ತು. ಪಾಕಿಸ್ತಾನಿಯರ ಎದೆ ಬಡಿತ ಹೆಚ್ಚಾಗುತ್ತೆ. ಯಾಕಂದ್ರೆ ಅಷ್ಟೊತ್ತಿಗಾಗ್ಲೇ ರವೀಂದ್ರ ಕೌಶಿಕ್ ಅವರು ಬೇಕಾದಷ್ಟು ಗೂಢಾಚಾರಿ ಕೆಲಸವನ್ನ ಮಾಡಾಗಿತ್ತು. ಇತ ರವೀಂದ್ರ ಕೌಶಿಕ್ ಅವರಿಗೆ ಪಾಕಿಸ್ತಾನದ ಸೇನೆಗೆ ತನ್ನ ಬಗ್ಗೆ ಅನುಮಾನ ಬಂದಿದೆ, ತನ್ನ ವಿಷಯ ಗೊತ್ತಾಗಿದೆ ಅಂತ ಒಂಚೂರು ಕೂಡ ಅವ್ರಿಗೆ ಡೌಟೇ ಬರೋದಿಲ್ಲ. ಯಾಕಂದ್ರೆ ಅಷ್ಟು ಸೀಕ್ರೆಟ್ ಆಗಿ ಪಾಕಿಸ್ತಾನದ ಸೇನೆ ಕೂಡ ಎಲ್ಲವನ್ನ ಮೇಂಟೈನ್ ಮಾಡಿತ್ತು. ಇತ ಪಾಕಿಸ್ತಾನದ ಸೇನೆ ರವೀಂದ್ರ ಕೌಶಿಕ್ ಅವರನ್ನ ಟ್ರ್ಯಾಪ್ ಮಾಡುವಂತಹ ಕೆಲಸ ಶುರು ಮಾಡುತ್ತೆ. ಅಂದ್ರೆ ಏಜೆಂಟ್ ಮಸೀಹಾ ಅವರನ್ನ ರವೀಂದ್ರ ಕೌಶಿಕ್ ಅವರು ಭೇಟಿ ಮಾಡುವಂತಹ ಸನ್ನಿವೇಶವನ್ನ ಕ್ರಿಯೇಟ್ ಮಾಡುತ್ತೆ ಪಾಕಿಸ್ತಾನದ ಸೇನೆ. ಈ ರೀತಿ ಸನ್ನಿವೇಶವನ್ನ ಕ್ರಿಯೇಟ್ ಮಾಡಿ ರವೀಂದ್ರ ಕೌಶಿಕ್ ಅವರನ್ನ ಲಾಕ್ ಮಾಡ್ತಾರೆ. ಹೀಗೆ ಭಾರತೀಯರನ್ನ ಬಂಧಿಸ್ತಾ ಇದ್ದಂತಹ ಪಾಕಿಸ್ತಾನದ ಸೇನೆ ಅವರಿಗೆ ವಿಪರೀತವಾದ ನರಕ ಯಾತನೆಯನ್ನೇ ಕೊಡ್ತಾ ಇದ್ರು, ನರಕಾನೇ ತೋರಿಸ್ಬಿಡ್ತಾ ಇದ್ರು. ಹಾಗೆ ರವೀಂದ್ರ ಕೌಶಿಕ್ ಅವರಿಗೂ ಕೂಡ ಚಿತ್ರಹಿಂಸೆಯನ್ನ ಕೊಡ್ತಾರೆ. ತುಂಬಾ ಕಷ್ಟವನ್ನ ಕೊಡ್ತಾರೆ, ನರಕಾನೇ ತೋರಿಸ್ಬಿಡ್ತಾರೆ. ಆದ್ರೆ ಪಾಕಿಸ್ತಾನದವರು ಏನೇ ಮಾಡಿದ್ರು ಕೂಡ ರವೀಂದ್ರ ಕೌಶಿಕ್ ಅನ್ನೋ ಭಾರತದ ರಾ ಏಜೆಂಟ್ ಬಾಯಿಂದ ಅವ್ರಿಗೆ ಒಂದೇ ಒಂದು ಪದ ಕೂಡ ಬಾಯ್ ಬಿಡ್ಸೋಕಾಗ್ಲಿಲ್ಲ. ಭಾರತದ ಈ ವೀರನಿಗೆ 1995ರಲ್ಲಿ ಪಾಕಿಸ್ತಾನದ ಸುಪ್ರೀಂ ಕೋರ್ಟ್ ಗಲ್ಲು ಶಿಕ್ಷೆಯನ್ನ ವಿಧಿಸುತ್ತೆ. ಆಗ ರವೀಂದ್ರ ಕೌಶಿಕ್ ಅವರ ವಯಸ್ಸು 29 ವರ್ಷ ಮಾತ್ರ. ಕೇವಲ 6 ವರ್ಷಗಳಲ್ಲಿ ರವೀಂದ್ರ ಕೌಶಿಕ್ ಅವರು ಭಾರತಕ್ಕೆ ಮಾಡಿದ್ದು ಬೆಟ್ಟದಷ್ಟು. ಅನಂತರ ಭಾರತದ ರಾ ಏಜೆಂಟ್ ಈ ರವೀಂದ್ರ ಕೌಶಿಕ್ ಅವರಿಗೆ ಗಲ್ಲು ಶಿಕ್ಷೆಯಿಂದ ಜೀವಾವಧಿ ಶಿಕ್ಷೆಗೆ ಬದಲಾಗುತ್ತೆ. ಅನಂತರ ಇವರನ್ನ ಸಿಯಾಲ್ಕೋಟ್, ಕೋಟ್ ಲಾಕ್ಪತ್ ಹಾಗೂ ಮೈನಾವಾಲಿ ಜೈಲಲ್ಲಿ ಇಡಲಾಗುತ್ತೆ. ಆ ಹೊತ್ತಿಗೆ ರವೀಂದ್ರ ಕೌಶಿಕ್ ಅವರು ಸೀಕ್ರೆಟ್ ಆಗಿ ತಮ್ಮ ಕುಟುಂಬಕ್ಕೆ ಪತ್ರವನ್ನ ಬರೀತಾ ಇದ್ರು. ಪ್ರತಿದಿನ ತಾನು ಅನುಭವಿಸ್ತಾ ಇರುವ ಕಷ್ಟದ ಬಗ್ಗೆ ಅದರಲ್ಲಿ ಹೇಳ್ಕೊಳ್ತಾ ಇದ್ರು. ಕೊನೆಗೆ 2001ರಲ್ಲಿ ಭಾರತದ ಈ ರಾ ಏಜೆಂಟ್ ಮುಲ್ತಾನ್ ಜೈಲಲ್ಲಿ ಕ್ಷಯರೋಗದಿಂದ ಸಾವಿಗೀಡಾಗ್ತಾರೆ. ಇಡೀ ಜೀವಮಾನ ಭಾರತಕ್ಕಾಗಿ ಕೆಲಸ ಮಾಡಿದ್ರು ಕೂಡ ಅಂದಿನ ಸರ್ಕಾರಗಳು ರವೀಂದ್ರ ಕೌಶಿಕ್ ಅವರನ್ನ ಬಿಡಿಸೋಕೆ ಪ್ರಯತ್ನನೇ ಪಡಲಿಲ್ವಾ ಅನ್ನೋದೇ ದುರಂತ. ಸಾಯೋವರೆಗೂ ಇವತ್ತು ಅಥವಾ ನಾಳೆ ನನ್ನ ದೇಶ ನನ್ನನ್ನು ವಾಪಸ್ ಕರ್ಕೊಂಡು ಹೋಗುತ್ತೆ ಅನ್ನೋ ನಂಬಿಕೆಯಲ್ಲೇ ರವೀಂದ್ರ ಕೌಶಿಕ್ ಅವರು ಉಸಿರನ್ನ ಬಿಟ್ಟಿದ್ರು. ಬಟ್ ಒಂದಂತೂ ಸತ್ಯ, ರವೀಂದ್ರ ಕೌಶಿಕ್ ಭಾರತದ ಪಾಲಿಗೆ ಜೇಮ್ಸ್ ಬಾಂಡ್. ಇತಿಹಾಸ ಇವರನ್ನ ದಿ ಬ್ಲ್ಯಾಕ್ ಟೈಗರ್ ಆಫ್ ಇಂಡಿಯಾ ಅನ್ನೋ ಹೆಸರಿಂದ ಗುರುತಿಸುತ್ತೆ.